ಸರ್, ಈಗ ಪ್ರಥಮ ಹಂತದಲ್ಲಿ ತಮಗೆ ಸಚಿವ ಸ್ಥಾನ ಸಿಗಲಿಲ್ಲ, ಎರಡನೇ ಹಂತದಲ್ಲಿ ಸಿಗ್ಬೋದಾ? ನನ್ನ ಪ್ರಯತ್ನ ಇದೆ, ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದೇನೆ. ನಮ್ಮ ಪಕ್ಷದ ನಾಯಕರುಗಳು, ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಆಗ್ತದೆ ಅದಕ್ಕೆ ಬದ್ಧವಾಗಿದ್ದೇನೆ. ನಾನು ಸಹ ನಮ್ಮ 3ನೇ ಬಾರಿ ನಾನು ಚುನಾವಣೆ ಮಾಡಿ 3ನೇ ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ದೀನಿ. ನಮ್ಮ ಕುಟುಂಬದಲ್ಲಿ 7 ಬಾರಿ ಗೆದ್ದಿದ್ದೀವಿ. ನಮ್ಮ ತಂದೆಯವ್ರು ಬಿಟ್ಟರೆ 83ರಲ್ಲಿ ಬಿಟ್ಟರೆ ನಮ್ಮ ತಾಯಿಯವರು 3 ಚುನಾವಣೆ ಗೆದ್ದರು. ನಮ್ಮ ತಂದೆಯವರು 2 ಚುನಾವಣೆ ಗೆದ್ದರು. ನಮ್ಮ ತಂದೆಯವರು ಒಂದು ಅಲ್ಪ ಕಾಲ, ಒಂದು 6 ತಿಂಗಳು ಬಿಟ್ಟರೆ ಸಚಿವರಾಗಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ನಾನು ಕೇಳ್ತಾ ಇದ್ದೀನಿ. ಕೊಟ್ಟರೆ ಪ್ರಾಮಾಣಿಕವಾಗಿ ಜಿಲ್ಲೆಯನ್ನೆಲ್ಲ ರಾಜ್ಯದಲ್ಲೇ ಅಭಿವೃದ್ಧಿ ಪಥದಲ್ಲಿ ನನ್ನ ಕಲ್ಪನೆ ಏನಿದೆ, ನಮ್ಮ ಜಿಲ್ಲೆಯನ್ನು ಮಾದರಿ ಜಿಲ್ಲೆ ಮಾಡಬೇಕು ಅಂತ ಹೇಳಿ ನನಗೆ ಕನಸೇನಿದೆ. ಆ ಕನಸನ್ನು ಗ್ಯಾರಂಟಿ ನನಗೆ ಅವಕಾಶ ಸಿಕ್ಕಿದ್ರೆ ಅದನ್ನು ವಿದಿನ್ ಅ ಪೀರಿಯಡಲ್ಲಿ ಅದನ್ನು ಮಾಡಿ ತೋರಿಸ್ತೀನಿ, ಕಾಯಕಲ್ಪ ಮಾಡ್ತೀನಿ. ಮಂಡ್ಯ ಜಿಲ್ಲೆಗೆ ಅನ್ಯಾಯ ಆಗಿದೆ ಅನ್ಸುತ್ತಾ ಇಲ್ವಾ ಸರ್? ಈಗ 6 ಜನ ಮೇಲೆ ಕೊಟ್ಟಿದ್ದಾರೆ, ಒಂದು ಕೊಡಲಿಲ್ಲ. ಥರ ತೀರ್ಮಾನ ತಗೋತದೆ ಹೈಕಮಾಂಡ್. ಸರ್, ಈಗ ಪ್ರಥಮ ಹಂತದಲ್ಲಿ ತಮಗೆ ಸಚಿವ ಸ್ಥಾನ ಸಿಗಲಿಲ್ಲ, ಎರಡನೇ ಹಂತದಲ್ಲಿ ಸಿಗ್ಬೋದಾ? ನನ್ನ ಪ್ರಯತ್ನ ಇದೆ, ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದೇನೆ. ನಮ್ಮ ಪಕ್ಷದ ನಾಯಕರುಗಳು, ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಆಗ್ತದೆ ಅದಕ್ಕೆ ಬದ್ಧವಾಗಿದ್ದೇನೆ. ನಾನು ಸಹ ನಮ್ಮ 3ನೇ ಬಾರಿ ನಾನು ಚುನಾವಣೆ ಮಾಡಿ 3ನೇ ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ದೀನಿ. ನಮ್ಮ ಕುಟುಂಬದಲ್ಲಿ 7 ಬಾರಿ ಗೆದ್ದಿದ್ದೀವಿ. ನಮ್ಮ ತಂದೆಯವ್ರು ಬಿಟ್ಟರೆ 83ರಲ್ಲಿ ಬಿಟ್ಟರೆ ನಮ್ಮ ತಾಯಿಯವರು 3 ಚುನಾವಣೆ ಗೆದ್ದರು. ನಮ್ಮ ತಂದೆಯವರು 2 ಚುನಾವಣೆ ಗೆದ್ದರು. ನಮ್ಮ ತಂದೆಯವರು ಒಂದು ಅಲ್ಪ ಕಾಲ, ಒಂದು 6 ತಿಂಗಳು ಬಿಟ್ಟರೆ ಸಚಿವರಾಗಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ನಾನು ಕೇಳ್ತಾ ಇದ್ದೀನಿ. ಕೊಟ್ಟರೆ ಪ್ರಾಮಾಣಿಕವಾಗಿ ಜಿಲ್ಲೆಯನ್ನೆಲ್ಲ ರಾಜ್ಯದಲ್ಲೇ ಅಭಿವೃದ್ಧಿ ಪಥದಲ್ಲಿ ನನ್ನ ಕಲ್ಪನೆ ಏನಿದೆ, ನಮ್ಮ ಜಿಲ್ಲೆಯನ್ನು ಮಾದರಿ ಜಿಲ್ಲೆ ಮಾಡಬೇಕು ಅಂತ ಹೇಳಿ ನನಗೆ ಕನಸೇನಿದೆ. ಆ ಕನಸನ್ನು ಗ್ಯಾರಂಟಿ ನನಗೆ ಅವಕಾಶ ಸಿಕ್ಕಿದ್ರೆ ಅದನ್ನು ವಿದಿನ್ ಅ ಪೀರಿಯಡಲ್ಲಿ ಅದನ್ನು ಮಾಡಿ ತೋರಿಸ್ತೀನಿ, ಕಾಯಕಲ್ಪ ಮಾಡ್ತೀನಿ. ಮಂಡ್ಯ ಜಿಲ್ಲೆಗೆ ಅನ್ಯಾಯ ಆಗಿದೆ ಅನ್ಸುತ್ತಾ ಇಲ್ವಾ ಸರ್? ಈಗ 6 ಜನ ಮೇಲೆ ಕೊಟ್ಟಿದ್ದಾರೆ, ಒಂದು ಕೊಡಲಿಲ್ಲ. ಥರ ತೀರ್ಮಾನ ತಗೋತದೆ ಹೈಕಮಾಂಡ್.